ಗ್ರಾಮ ಪಂಚಾಯತಿ ಸದಸ್ಯರಾಗ್ತಾರೆ, ಇನ್ನೊಂದ್ಸತಿ ಒಬ್ರು ಗೆಲ್ಲಲ್ಲ. ಪದೇ ಪದೇ ಗ್ರಾಮ ಪಂಚಾಯತಿ ಸದಸ್ಯರು ಯಾಕೆ ಆಗ್ತಾ ಇದ್ದಾರೆ ಅಂದರೆ ಇವ್ರಿಗೊಂದು ದೂರದೃಷ್ಟಿ ಇದೆ. NREGಯಲ್ಲೂ ಇಂಥ ಕೆಲಸನ ಮಾಡ್ಬೋದು ಅಂತ ಮಾದರಿಯಾಗಿ ನಾನು ಎಷ್ಟೋ ಅಷ್ಟು ದಾರಿ ಆಗದೆ ಅವ್ರು ಕೇಳಿದಾಗ ಅದು ಇಲ್ಲಿವರೆಗೂ ಬರಲಿಲ್ಲ. ಇವರು 2 ಸತಿ ಮಾಡಿಸ್ಕೊಂಡ್ರು ಆ ಕೆಲಸ, ಆದರೂ ಕೂಡ ಈ ರೋಡ್ಗೆ ಕನೆಕ್ಟ್ ಆಗಲಿಲ್ಲ. ಅಂದರೆ ಕಂಸಂದ್ರ ಮಾರ್ಗವಾಗಿ ಬೇತ್ಮಂಗ್ಲಕ್ಕೆ ಕನೆಕ್ಟ್ ಆಗಲಿಲ್ಲ. ಅದಾದಮೇಲೆ ಒಬ್ಬ ಸದಸ್ಯರು, ಗ್ರಾಮ ಪಂಚಾಯತಿ ಸದಸ್ಯರು NREGಯಲ್ಲಿ ಇಂಥ ಒಂದು ಕೆಲಸ ಮಾಡ್ಬೋದು ಅಂತ ಮಾದರಿ ಆಗಿದ್ದಾರೆ. ಇಡೀ ಎಲ್ಲ ಪಂಚಾಯತಿ, ಗ್ರಾಮ ಪಂಚಾಯತಿ ಸದಸ್ಯರಿಗೆ ಇವರೊಂದು ಮಾದರಿ ಆಗಿರುವಂಥ ಕೆಲಸನ ಮಾಡಿದ್ದಾರೆ ಅಂತ ಹೇಳಬೇಕು, ಅವ್ರನ್ನ ಪ್ರಶಂಸಿಸಬೇಕು. ಯಾಕಂದರೆ ಸಾಮಾನ್ಯವಾಗಿ ಮೆಂಬರ್ನ ಒಂದು ಸತಿ ಗೆದ್ದಾದ್ಮೇಲೆ ಆ ಊರಲ್ಲಿ ಇನ್ನೊಂದು ಸತಿ ಗೆಲ್ಸೋಕ್ಕೆ ಹೋಗಲ್ಲ. ಆದರೆ ಇವ್ರನ್ನ ಪದೇ ಪದೇ ಗೆಲ್ಸೋದಕ್ಕೆ ಇವರಲ್ಲೂ ಕೆಲವೊಂದು ಗುಣಗಳಿದೆ, ಅದನ್ನು ಜನ ಇಷ್ಟಪಟ್ಟಿದ್ದಾರೆ ಅಂತ ನಾವು ಒಪ್ಕೊಬೇಕಾಗುತ್ತೆ. 4ನೇ ಸತಿ ಗೆದ್ದಾಗಿದೆ, ಮತ್ತೇನೂ ಕೂಡ ಈ ಥರ ಮಾದರಿಯಾಗಿ ಗೆಲ್ಲೋದು ಅವೆಲ್ಲ ಇದ್ದೇ ಇರುತ್ತೆ ಎಲೆಕ್ಷನ್ಸಲ್ಲಿ ಅವೆಲ್ಲ. ಆದರೆ ಒಂದು ಮಾದರಿಯಾಗಿ NREG ಕೆಲಸ ಮಾಡೋ ಅಂಥದ್ರಲ್ಲಿ ಈ ಥರನೂ ಕೆಲಸ ಮಾಡ್ಬೋದು ಅಂತ ಅಂದ್ಬಿಟ್ಟು ಮಾದರಿಯಾಗಿ ಮಾಡಿದ್ದಾರೆ. ಇಷ್ಟು ವಿಶಾಲವಾಗಿರುವಂಥ ಸರ್ಕಲ್ನ ತನ್ನೂರು ಹೆಂಗೆ ಕಾಣಬೇಕು ಅನ್ನುವಂಥ ದೂರದೃಷ್ಟಿ ಅದೆಲ್ಲ ಅವರಲ್ಲಿ ಎತ್ತಿ ಕಾಣಿಸ್ತಾ ಇದೆ. ಕೆಲಸದ ಜೊತೆಯಲ್ಲಿ ಊರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಬೋದು, ಹೇಗಿರ್ಬೋದು. ಈಗ ಇದನ್ನೊಂದು ಸರ್ಕಲ್ ಅಂತ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡಾಗ ಇದು ಎಷ್ಟು ವಿಶಾಲವಾಗಿ ಮಾಡ್ಬೋದು ಅನ್ನೋವಂಥ ದೂರದೃಷ್ಟಿ ಅವ್ರಿಗಿದೆ. ಆಮೇಲೆ ಅವ್ರ ತಂದೆಗೂ ಒಂದು ಸಂಸ್ಕಾರ ನೋಡಿದ್ದೀನಿ. ದೇವಸ್ಥಾನ ಭಾಳ ಪುರಾತನವಾಗಿರುವಂಥ ದೇವಸ್ಥಾನನ ನಿಂತು ರಿಟೈರ್ಡ್ ಆದಮೇಲೆ 1-1.5 ವರ್ಷ 2 ವರ್ಷ ನಮ್ಮ ಪಾಲಾರ್ ನದಿ ಹತ್ರ ಅಲ್ಲಿ ನಾವು ಯಾವಾಗಲೂ ಪೂಜೆ ಮಾಡೋಕ್ಕೆ ಹೋಗ್ತಾ ಇರ್ತೀವಲ್ಲ, ಆ ಜಾಗದಲ್ಲಿ ದೇವ್ರದ್ದು ತುಂಬ ಚೆನ್ನಾಗಿ ಜೀರ್ಣೋದ್ಧಾರ ಮಾಡಿ ದೇವ್ರ ಕೆಲಸ ಮಾಡ್ಕೊಂಡು ಬರ್ತಾ ಇರ್ತೀವಿ. ಆ ಶಿಸ್ತು ಅವರಲ್ಲಿ ಎದ್ದು ಕಾಣ್ತಾ ಇದೆ. ಅದಾದಮೇಲೆ ಇವತ್ತು ವಿಶೇಷವಾಗಿ ಬೇತ್ಮಂಗ್ಲದಲ್ಲಿರುವಂಥ ಎಲ್ಲ ಮುಖಂಡರು ಬೆಳಗ್ಗೆ ಬೇಗ ಎದ್ದು 8 ಗಂಟೆ ಮುಂಚೆನೇ ಬಂದು ಬಹಳ ಶಿಸ್ತಿನ ಸಿಪಾಯಿಗಳಾಗಿ ಇವತ್ತು ನಿಂತು ಇದನ್ನು ಮಂಜುನೂ ನಾನು ಪ್ರಶಂಸ್ತೀನಿ. ಮುಖಂಡರು ಎಲ್ಲರೂ ಕೂಡ ಈ ಥರದ್ದು ಒಂದು ಕೆಲಸ ಮಾಡಿ ಮಾದರಿ ಆಗಬೇಕು ಅಂತ ನಾನು ಕೂಡ ಹೇಳ್ತೀನಿ. ಇದೆಲ್ಲ ವಿಶೇಷವಾಗಿರುವಂಥ ಕೆಲಸ. ಕಲ್ವರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗೂ ನಂಗೆ ಅದೊಂದು ಕಲ್ವರ್ಟ್ ಕೆಲಸ ಹೇಳ್ತಾ ಇದ್ರು. ಅದನ್ನು NREGಯಲ್ಲೇ ಮಾಡಿದ್ದಾರೆ. NREGಯಲ್ಲಿ ಮಾಡಿ ಆ ಫೋಟೋ ಕೂಡ ಹಾಕಿದ್ದಾರೆ ನೋಡಿ. ನ್ಯೂ ಟೌನ್ ಸರ್ಕಲ್ ಹೆಂಗಿದೆ ಅಂತ. ಅದನ್ನು ಮುಂದೆ ಪಾರ್ಕ್ ಕೂಡ ಮಾಡ್ತೀನಿ, ಆ ಗ್ರೀನರೀಸ್ ಎಲ್ಲ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ನೋಡಿ. ಮುಂದೆ ಅದನ್ನೆಲ್ಲ ಅವ್ರಿಗೆ ದೂರದೃಷ್ಟಿ ಇದೆ ಅನ್ನೋದು ಅರ್ಥ ಆಯಿತು. ಡೈರಿನೂ ತನ್ನ ಕುಟುಂಬನ ಹೆಂಗೆ ನೋಡ್ಕೋಬೇಕು, ತನ್ನನ್ನು ಗೆಲ್ಸಿರೋ ಜನಗಳನ್ನ ಹೆಂಗೆ ನೋಡ್ಕೋಬೇಕು, ಎರಡನ್ನೂ ನಿಭಾಯಿಸುವಂಥ ಚಾಕಚಕ್ಯತೆ ಮಂಜು ಅಲ್ಲಿ ನೋಡಿ. ಬೇಕಾದ್ರೆ ಅವ್ನು ಬೆಳಗ್ಗೆ ಇದ್ರೆ 5 ಗಂಟೆಗೆ ಎದ್ದು ಡೈರಿಯಲ್ಲಿ ಇರ್ತಾನೆ. ಅದಾದಮೇಲೆ 8-9 ಗಂಟೆಗೆ ಆಚೆ ಬಂದಾದಮೇಲೆ ಜನಗಳ ಸೇವೆ ಕೂಡ ಮಾಡ್ತಾನೆ. ಸ್ವಲ್ಪ ಮಾದರಿ ಆಗಿರುವಂಥ ಗುಣ ಲಕ್ಷಣಗಳು ಅವನಲ್ಲಿ ಜಾಸ್ತಿ ಬೆಳೆಸ್ಕೊಂಡಿದ್ದಾನೆ. ಒಬ್ಬ ಬಂದೇ ಬರುತ್ತೆ, ಯಾರು ಕಷ್ಟಜೀವಿ ಆಗಿರ್ತಾರೆ, ಕೆಲಸ ಮಾಡ್ತಾರೆ, ಸಣ್ಣ ಪುಟ್ಟ ಬರುತ್ತೆ, ಅದನ್ನು ನಾವು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗೋದನ್ನು ನಾವು ಕಲಿಬೇಕು ಅಂತ ಹೇಳ್ತಾ, ವಿಶೇಷವಾಗಿ ಇದೇ ಥರ ನಮ್ಮೆಲ್ಲ ಮುಖಂಡರು ಕೂಡ ಬೆಳಗ್ಗೆ 5 ಗಂಟೆಗೆ ಎದ್ದಿಲ್ಲ ಅಂದರೂ ಪರವಾಗಿಲ್ಲ, 7-8 ಗಂಟೆಗೆ ಎದ್ದು ಸಮಸ್ಯೆಗಳನ್ನ, ಅತಿ ಸೂಕ್ಷ್ಮವಾಗಿರೋ ಸಮಸ್ಯೆಗಳನ್ನ ಸ್ಪಂದಿಸೋ ಅಂಥ ಕೆಲಸ ಮಾಡಲಿ ಅಂತ ಹೇಳ್ತಾ, ರಾಮಚಂದ್ರ ಕೂಡ ದೇವ್ರ ಕೆಲಸ ಮಾಡ್ಕೊಂಡಿರ್ತಾರೆ ಈ ನಡುವೆ. ಅವನಲ್ಲೂ ಒಂದು ವಿಶೇಷವಾಗಿರೋ ಗುಣ ಇದೆ. ನಾನು ಯಾವಾಗಲೂ ಅವನನ್ನು ಒಳ್ಳೆಯ ದಾರಿಯಲ್ಲೇ ನೋಡಬೇಕು ಅಂತ ಆಸೆ ಪಡ್ತಾ ಇರ್ತೀನಿ. ಅವರು ನನ್ನ ಜೊತೆ ನಿಯತ್ತಾಗಿದ್ದ ಮೇಲೇ ನಾನು APMC ಮಾಡೋಕ್ಕಾಯ್ತು. ರಾಮಚಂದ್ರ ಏನಾದರೂ ಇರ್ಬೋದು, ನನಗೆ ಗೊತ್ತಿಲ್ಲ. ನನ್ನ ಒಡನಾಟದಲ್ಲಿ ನನಗೆ ನಿಯತ್ತಾಗೆ ಅವರು ಇದ್ದಿದ್ದರಿಂದ ನಾನು ಇವತ್ತು ಆ ದೊಡ್ಡ APMC ಮಾಡಲಿಕ್ಕಾಯಿತು. ಇಲ್ಲ ಅಂದಿದ್ರೆ ಆಗ್ತಾ ಇರಲಿಲ್ಲ. ಅವತ್ತು ನನಗೆ ರಾಮಚಂದ್ರ ಮೋಸ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಆ ನಂಬಿಕೆ ಉಳಿಸ್ಕೊಂಡ. ಯಾಕೋ ಗೊತ್ತಿಲ್ಲ, ದೇವ್ರು ಅವ್ನಿಗೆ ಏನು ಒಳ್ಳೆ ಬುದ್ಧಿ ಕೊಟ್ಟಿದ್ರು. ಅವತ್ತು ನನ್ನ ಜೊತೆ ತುಂಬ ನಂಬಿಕೆಯಿಂದ ನನ್ನ ಜೊತೆ ಗಟ್ಟಿಯಾಗಿ ನಿಂತಿದ್ದಕ್ಕೆ ಇವತ್ತು ನಾನು KGFಗೆ ಏನಾದರೂ APMC ತರೋದಕ್ಕೆ ಅವಕಾಶ ಆಗಿದೆ. ನಾವು ದಾರಿಯಲ್ಲಿ ನಿಂತಾಗ ನನ್ನ ಜೊತೆ ಬಂದು ಕಾರತ್ತಿ ನನ್ನ ನಂಬಿಕೆನ ಕಾಪಾಡ್ಕೊಳ್ಳೋದ್ರಲ್ಲಿ ರಾಮಚಂದ್ರ ಇದು ಗೌರವ ಉಳಿಸ್ಕೊಂಡಿದ್ದಾನೆ. ದೇವ್ರ ಕೆಲಸ ಕೂಡ ಮಾಡ್ತಾನೆ ಅವನು, ಅದಕ್ಕೆ ನಾನು ಅಭಿನಂದಿಸ್ತೀನಿ. ಮಾದರಿ ಆಗಿದ್ದಾರೆ. ಇಬ್ಬರಿಗೂ ಸನ್ಮಾನ ಮಾಡೋಣ. ಅವ್ರೇನು ನಂಬಿ ಮಾಡೋದು, ಅವ್ರ ಕೆಲಸ ನೋಡಿ ನಾವು ಅವ್ರನ್ನ ಸನ್ಮಾನ ಮಾಡಬೇಕಾಗತ್ತೆ. ಈ ಥರ ದೂರದೃಷ್ಟಿ ಇರಬೇಕು. ಒಂದು ಯಾರಿಗೆ ಒಬ್ಬರಿಗೆ ಪ್ರತಿನಿಧಿ ಅಂದಾಗ ಜನಗಳನ್ನ ಪ್ರತಿನಿಧಿಸುವಂಥವ್ರಿಗೆ ಈ ಥರದ್ದು ಒಂದು ದೂರದೃಷ್ಟಿ ಇರಬೇಕು. ಆ ವಿಚಾರದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಅವರು ಬ್ಲಾಕಲ್ಲಿ ಬರದೇ ಇರೋಂಗೆ ನೋಡ್ಕೊತಾರೆ. ಎಂಥ ಸಂದರ್ಭದಲ್ಲೂ ಕುಡಿಯೋ ನೀರಿನ ಸಮಸ್ಯೆ ಇರಲ್ಲ. ಜನಗಳಿಗೆ ಸ್ಪಂದಿಸೋವಂಥ ವಿಚಾರದಲ್ಲಿ ಏನಾಗುತ್ತೋ ಆ ಕೆಲಸ ಮಾಡ್ಕೊಂಡು ಹೋಗೋವಂಥ ಒಂದು ದೂರದೃಷ್ಟಿನ ಬೆಳೆಸ್ಕೊಂಡಿದ್ದಾರೆ. ಒಳ್ಳೆ ಭವಿಷ್ಯ ಇದೆ, ಒಳ್ಳೇದಾಗಲಿ ಅವರಿಗೂ ಕೂಡ.